ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ದಿನ ರಾತ್ರಿ ತೆಂಗಿನ ಎಣ್ಣೆಯಿಂದ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಜೆಲ್ ರೂಪದಲ್ಲಿ ಹಚ್ಚೋದ್ರಿಂದ ಮುಖ ಕಾಂತಿಯುತವಾಗಿರ್ತದೆ. ತೆಂಗಿನ ಎಣ್ಣೆಯಲ್ಲಿ ವಿಟಮಿನ್ ಇ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಮುಖಕ್ಕೆ ದಿನ ಹಚ್ಚೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರ್ತದೆ. ಬೇರೆಲ್ಲ ಫೇಸ್ ಪ್ಯಾಕ್ಗಿಂತ 10 ಪಟ್ಟು ಜಾಸ್ತಿ ಗ್ಲೋ ಕೊಡ್ತದೆ. ಹಾಗಾದರೆ ಯಾವುದು ಈ ಅದ್ಭುತವಾದ ಇಂಗ್ರೀಡಿಯೆಂಟ್ಸನ್ನು ಹೊಂದಿರುವಂತಹ ಫೇಸ್ ಪ್ಯಾಕ್ ಅಂತ ನೋಡೋಣ ಬನ್ನಿ. ಮಾಡೋದಂತೂ ತುಂಬಾ ಸಿಂಪಲ್, ಈಸಿ. ದಿನ ರಾತ್ರಿ ಮಲಗೋ ಮುನ್ನ ಹಚ್ಚಿಕೊಳ್ಬಹುದು. ಇದಕ್ಕೆ ನೀವು ಮೊದಲಿಗೆ ತಗೊಳ್ಬೇಕಾದಂಥದ್ದು ಒಂದು ಸಣ್ಣ ಸ್ಪೂನ್ನಲ್ಲಿ ಅರ್ಧ ಚಮಚ ಕಡಲೆ ಹಿಟ್ಟು. ನಾನಿಲ್ಲಿ ಒಬ್ಬರಿಗೆ ಒಮ್ಮೆಗೆ ತಯಾರು ಮಾಡುವಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇನೆ. ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ಸ್ವಲ್ಪ ಜಾಸ್ತಿ ತಗೊಳ್ಬೋದು. ಅದಕ್ಕೆ ಅರ್ಧ ಚಿಟಿಕೆ ಅರಿಶಿನ ಹಾಗೆ ಸಣ್ಣ ತುಂಡು ಅಲೋವೆರಾವನ್ನು ತಗೊಂಡು ಹೀಗೆ ಔಟರ್ ಲೇಯರನ್ನು ತೆಗೆದು ಒಳಗಿನ ಜೆಲ್ಲನ್ನು ಈಗ ಹಾಕೊಳ್ತಾ ಇದ್ದೇನೆ. ನೋಡಿ, ಅಲೋವೆರಾ ಹಾಕೋದ್ರಿಂದ ವ್ರಿಂಕಲ್ಸ್, ಲೈನ್ಸ್ ಹಾಗೆ ಫೇಸ್ ಡಲ್ ಆಗಿ ಕಾಣ್ತಾ ಇದೆ ಅಂದರೆ ಇದನ್ನು ಹಾಕೋದ್ರಿಂದ ಇದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಈಗ ನಾನು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ ಇದರ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನ ಎಣ್ಣೆ. ಇದನ್ನು 2-3 ಡ್ರಾಪ್ ಹಾಕಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮುಖ ಡಲ್ ಆಗಿದ್ದು ಫೇಸ್ ಗ್ಲೋ ಆಗಬೇಕು ಅಂತ ಇದ್ದವರಿಗೆ ಇದು ತುಂಬಾ ಒಳ್ಳೆಯ ರೆಮಿಡಿ. ಹಾಗೆ ಇದಕ್ಕೆ ಈಗ ಒಂದು ಅರ್ಧ ಸ್ಪೂನ್ನಷ್ಟು ಹಾಲಿನ ಕೆನೆಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಜೆಲ್ ರೂಪಕ್ಕೆ ಬರ್ತದೆ. ಆದ ನಂತರ ಈ ಒಂದು ಪೇಸ್ಟ್ ಏನಿದೆ ಅದು ರೆಡಿ ಆಗ್ತದೆ. ಈ ತೆಂಗಿನೆಣ್ಣೆ ಹಾಕಿದ ಪೇಸ್ಟನ್ನು ಸನ್ ಟ್ಯಾನ್ ಆಗಿದ್ರೆ 5 ನಿಮಿಷ ಮಸಾಜ್ ಮಾಡಿ 10 ನಿಮಿಷದಲ್ಲಿ ಮುಖವನ್ನು ತೊಳೆಯೋದ್ರಿಂದ ಸನ್ ಟ್ಯಾನ್ ಮತ್ತು ಕಲೆಗಳಿದ್ರೆ ಅದೆಲ್ಲವೂ ಹೋಗಿಬಿಡ್ತದೆ. ಹಾಗೆ ಮುಖ ಡಲ್ ಇದ್ದು ಫೇಸ್ ಗ್ಲೋ ಆಗಬೇಕು ಅಂತ ಇದ್ದರೆ ಈ ತೆಂಗಿನ ಎಣ್ಣೆಗೆ ಸ್ವಲ್ಪ ಸಕ್ಕರೆ ಬೆರೆಸಿ ಸ್ಕ್ರಬ್ ಥರ ಮಾಡಿಕೊಂಡು ಅದನ್ನು ಕೂಡ 5 ನಿಮಿಷ ಸ್ಕ್ರಬ್ ಮಾಡಿ ಒಂದು 10-15 ನಿಮಿಷದಲ್ಲಿ ಅದನ್ನು ಕೂಡ ಫೇಸನ್ನು ವಾಶ್ ಮಾಡಿದರೆ ನಮ್ಮ ಫೇಸ್ ಸಾಫ್ಟ್ ಆಗ್ತದೆ. ಹಾಗೆ ಡೆಡ್ ಸ್ಕಿನ್ಗಳೆಲ್ಲ ಕಮ್ಮಿ ಆಗ್ತಾ ಬರ್ತದೆ. ಈಗ ನಾನು ನನ್ನ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಕಣ್ಣಿನ ಸುತ್ತ ಇರುವ ಈ ಡಾರ್ಕ್ ಸರ್ಕಲ್ಸ್ಗೆ ನಾವು ಈ ದಿನ ರಾತ್ರಿ ಮಲಗುವ ಮುನ್ನ ಈ ಎಣ್ಣೆಯ ಮಸಾಜನ್ನು ಮಾಡಿದರೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಮುಖಕ್ಕೆ ದಿನ ಹಚ್ಚಿದ್ರೂ ಗ್ಲೋ ಇಲ್ಲ, ಫೇಸ್ ಗ್ಲೋ ಆಗಬೇಕು ಅಂತ ಇದ್ದರೆ ಈ ರೀತಿ 1 ಸ್ಪೂನ್ ಕಡಲೆ ಹಿಟ್ಟು, ಚಿಟಿಕೆ ಅರಿಶಿನ, ಅಲೋವೆರಾ ಜೆಲ್, ಜೇನುತುಪ್ಪ, ತೆಂಗಿನ ಎಣ್ಣೆಯನ್ನು ಹಾಗೂ ಹಾಲಿನ ಕೆನೆಯನ್ನು ಇವಿಷ್ಟನ್ನು ನಾವು ಮಿಕ್ಸ್ ಮಾಡಿ ಜೆಲ್ ಥರ ಮಾಡಿಕೊಂಡು ಮುಖಕ್ಕೆ 5 ನಿಮಿಷ ಮಸಾಜ್ ಮಾಡಿ ಅರ್ಧ ಅಥವಾ 1 ಗಂಟೆ ಬಿಟ್ಟು ವಾಶ್ ಮಾಡಿದರೆ ಮುಖದಲ್ಲಿರುವ ಕಪ್ಪುಗಲೆಗಳೆಲ್ಲ ಹೋಗ್ತದೆ. ನಾವು ದಿನ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಅಂದರೆ ಡೈಲಿ ರುಟೀನ್ ಆಗಿ ನಮ್ಮ ಆಹಾರದಲ್ಲಿ ತೆಂಗಿನ ಎಣ್ಣೆಯನ್ನು ಒಗ್ಗರಣೆಯಲ್ಲಿ, ಪಲ್ಯಕ್ಕೆ ಹಾಗೆ ಪದಾರ್ಥದ ಮೇಲೆ ಬೇರೆ ಎಣ್ಣೆ ಅಂದರೆ ರಿಫೈನ್ಡ್ ಆಯಿಲ್ಗಳನ್ನೆಲ್ಲ ಬಳಸದೆ ಬರೀ ತೆಂಗಿನ ಎಣ್ಣೆಯನ್ನೇ ಬಳಸಿದರೆ ಅನೇಕ ರೀತಿಯ ಡಿಸೀಸ್ಗಳನ್ನು ತಡೆಗಟ್ಟಬಹುದು. ಹಾಗೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ನಮ್ಮ ಮುಖದ ಕಾಂತಿ ಕೂಡ ಹೆಚ್ಚಾಗ್ತದೆ. ಈ ಫೇಸ್ ಪ್ಯಾಕನ್ನು ಹಾಕಿ ಅರ್ಧ ಗಂಟೆ ಬಿಟ್ಟು ಮುಖವನ್ನು ವಾಶ್ ಮಾಡಿದರೆ ಮುಖದಲ್ಲಿ ಗ್ಲೋ ಆಗುವಂತಹ ಚೇಂಜಸನ್ನು ಕಾಣ್ಬೋದು. ಯಾವುದೇ ರೀತಿಯ ರೆಮಿಡಿಗಳಾಗಲಿ ನಾವು ಒಂದು ದಿನ ಹಾಕಿ ಬಿಟ್ಟು ರಿಸಲ್ಟ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮನೆ ಮಂದಿ ಎಲ್ಲರೂ ಇದನ್ನು ಅಪ್ಲೈ ಮಾಡ್ಬೋದು. ಹಾಗೆ ಒಳ್ಳೆ ರಿಸಲ್ಟ್ಸನ್ನು ಕಾಣ್ಬೋದು. ಈ ಸಿಂಪಲ್ ಆದ ಫೇಸ್ ಪ್ಯಾಕನ್ನು ಎಲ್ಲರೂ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಕೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.